ಹೆಲೋ ಗಾಯ್ಸ್, ಇದು ಸ್ಟ್ರಾಬೆರಿ ಯೋಗರ್ಟ್ ಚಾಕ್ಲೇಟ್ ಡೆಸರ್ಟ್. ಇದು ನನ್ನ ಮಗಳಿಗೆ ಭಾಳ ಇಷ್ಟ ಆಯಿತು. ಅವಳೇ ಟ್ರೈ ಮಾಡ್ತೀನಿ ಅಂತೇಳಿ ಸ್ಟಾರ್ಟ್ ಮಾಡಿದ್ಲು. ಬರೀ ನೋಡೋಣ ಅಂತ ಹೆಂಗೆ ಮಾಡ್ತಾಳಂತ. ಫ್ರೆಶ್ ಸ್ಟ್ರಾಬೆರಿ ತೊಗೊಂಡು ಅವನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಚಾಪ್ ಮಾಡೋದು. ನಿಮ್ಗೆ ಯಾವ ಸೈಜಿಗೆ ಬೇಕಾದ್ರೆ ಆ ಸೈಜಿಗೆ ಚಾಪ್ ಮಾಡ್ಕೊಳ್ರಿ. ಆಮೇಲೆ ಇಲ್ಲಿ ಮಾಡತ್ತಳಲ್ಲ ಆ ಥರ ಬೇಕಾದ್ರೆ ಆ ಥರನೂ ಕಟ್ ಮಾಡ್ಕೋಬೋದು. ಇದಕ್ಕಿಂತ ಸಣ್ಣ ಬೇಕಾದ್ರೆ ಇದಕ್ಕಿಂತ ಸಣ್ಣನೂ ಮಾಡ್ಕೋಬೇಕು. ನಿಮ್ಗೆ ಯಾವ ಥರ ಬೇಕು ಆ ಥರನೂ ಕಟ್ ಮಾಡ್ಕೋಬೋದು. ಆಮೇಲೆ ಕಟ್ ಮಾಡ್ಕೊಂಡು ಅವನ್ನೆಲ್ಲ ಒಂದು ಬೌಲ್ದಾಗ ಹಾಕೋರಿ. ಬೌಲ್ದಾಗ ಹಾಕೊಂಡ ನಂತರ ಅದಕ್ಕೆ ಯಾವುದಾದ್ರೂ ಒಂದು ಯೋಗರ್ಟ್ ತೊಗೊಂಡು ಯೋಗರ್ಟ್ನ ಈ ಥರ ಕಟ್ ಮಾಡಿ ತಕ್ಕೊಂಡು ಅದ್ರ ಸ್ಟ್ರಾಬೆರಿ ಇದ್ರೊಳಗೆ ಟ್ರಾನ್ಸ್ಫರ್ ಮಾಡ್ಕೊರಿ. ಆಮೇಲೆ ಅದೆಲ್ಲ ಸ್ಟ್ರಾಬೆರಿ ಅದ್ರೊಳಗೆ ತೊಗೊಂಡು ಚೆಂದಂಗೆ ಮಿಕ್ಸ್ ಮಾಡಿರಿ. ಬೇರೆ ಏನೂ ಹಾಕೋದು ಬೇಕಾಗಿಲ್ಲ. ಆಮೇಲೆ ಈ ಥರ ಚಾಕ್ಲೇಟು ಮೆಲ್ಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ಆಮೇಲೆ ಬಟರ್ ಪೇಪರ್ ತೊಗೊಂಡು ಅದ್ರ ಮೇಲೆ ಈ ಥರ ಶೇಪಲ್ಲಿ ಇಟ್ಕೊಂಡು ಅದನ್ನು ಫ್ರೀಝರಲ್ಲಿ ಇಟ್ಕೊಂಡು ಫ್ರೀಸ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಚಾಕ್ಲೇಟು ಮೆಲ್ಟ್ ಮಾಡ್ಕೊಂಡಿರೋ ಚಾಕ್ಲೇಟ್ ತೊಗೊಂಡು ಈ ಥರ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಸ್ವಲ್ಪ ಡಬಲ್ ಬಾಯ್ಲ್ ಮಾಡಿ ಮೆಲ್ಟ್ ಮಾಡ್ಕೊರಿ. ಸ್ವಲ್ಪ ಗಟ್ಟಿ ಆಗುತ್ತೆ ಸ್ಟಾರ್ಟಿಂಗ. ಅದಕ್ಕೆ ಒಂದು ಸ್ವಲ್ಪ ನಾನು ತೋರಿಸಿದ್ದೀನಲ್ಲ ಆ ಥರ ಎಷ್ಟು ಬೇಕು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಆ್ಯಡ್ ಮಾಡ್ಕೊರಿ. ಆಮೇಲೆ ನೀರು ನೋಡ್ಕೊಂಡು ಒಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರ್ತದಲ್ಲ, ಆಮೇಲೆ ಸೈಡಿಗೆ ಇಲ್ಲಿ ನಾನು ತೋರ್ಸತ್ತೀನಲ್ಲ ಆ ಥರ ಮಾಡ್ಕೊರಿ. ನೋಡಿರಿ ಈ ಥರ ಇಲ್ಲಿ ನಾನು ಮಾಡಾಕತ್ತಿದ್ದೇನಲ್ಲ ಆ ಥರ ಕೈ ಅಳ್ಳಾಡಿಸ್ಕೊತಾ ಇರಬೇಕು ಚಮಚ ತೊಗೊಂಡು. ಆಮೇಲೆ ಈ ಥರ ಬಂದೈತಲ್ಲ ಅದನ್ನು ತೊಗೊಂಡು ಅದಕ್ಕೆ ಇವು ಫ್ರೀಝರಿಂದ ತೊಗೊಂಡು ಈ ಥರ ಡಿಪ್ ಮಾಡಿ ಆ ಥರ ಎಲ್ಲ ರೋಲ್ ಮಾಡಿ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗೋ ಥರ ಸ್ಪ್ರೆಡ್ ಮಾಡಿರಿ. ಆಮೇಲೆ ತೊಗೊಂಡು ಎಲ್ಲನೂ ತಗೊಂಡು ಅದ್ರ ಚಾಕ್ಲೇಟ್ ಸಿರಪ್ದಾಗ ಡಿಪ್ ಮಾಡ್ಕೋಬೇಕು. ಆಮೇಲೆ ಎಲ್ಲ ಇಟ್ಕೋಬೇಕು. ಇಲ್ಲಿ ನಾನು ತೋರ್ಸತ್ತಿದ್ನೆಲ್ಲ ಈಸಿಯಾಗಿ ಬಂದುಬಿಡತ್ತೆ. ಅದು ಗಟ್ಟಿ ಐಸ್ ಆಗಿರುತ್ತಲ್ಲ. ಆಮೇಲೆ ಫ್ರೆಂಡ್ಸ್ ಆ ಥರ ತೊಗೊಂಡು ಅದಕ್ಕೆಲ್ಲ ಸಿರಪ್ ಡಿಪ್ ಮಾಡಿಕೊಂಡು ಎಲ್ಲನೂ ಪ್ಲೇಟ್ನಾಗ ಇಟ್ಕೋರಿ. ಮತ್ತು ಹೊಳ್ಳಿ ಫ್ರೀಝರ್ದಾಗಿಟ್ಟು ಸ್ವಲ್ಪ ಹೊತ್ತು ಫ್ರೀಝರ್ದಾಗಿಟ್ಟು ತೊಗೊಂಡ್ಬಿಡಿ. ಆಮೇಲೆ ಜಾಸ್ತಿ ಫ್ರೀಝ್ ಮಾಡಬೇಡ್ರಿ, ಆಮೇಲೆ ಭಾಳ ಗಟ್ಟಿ ಆಗುತ್ತೆ. ತೆಗೆದು ತೆಳಗಡೆ ಇಟ್ಕೊಂಡ್ಬಿಟ್ರಿ ಫ್ರಿಜ್ದಾಗ. ನಮ್ಮ ನಾರ್ಮಲ್ ವೆಜಿಟೇಬಲ್ ಎಲ್ಲ ಇಡ್ತೀವಲ್ಲ, ಆಮೇಲೆ ಸರ್ವ್ ಮಾಡ್ಬೋದು. ಈ ಥರ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲೂ ಮಕ್ಕಳಿದ್ರೆ ಮಕ್ಕಳಿಗೆ ನೀವು ಮಾಡಿಕೊಡ್ರಿ, ನೋಡಿರಿ, ನೀವು ತಿಂದು ನೋಡಿರಿ. ನಿಮಗೆಲ್ಲ ಇಷ್ಟ ಆಯ್ತಂದ್ರೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.